ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ನಂತರ ಏನು ಹಿಂದೂ ಮುಖಂಡರಿಗೆ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಲೆ ಬೆದರಿಕೆ ಬರ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಪ್ರಮುಖ ಹಿಂದೂ ನಾಯಕರನ್ನೇ ಗುರಿಯಾಗಿಸಿಕೊಂಡು ಈ ರೀತಿಯಾದಂಥ ಬೆದರಿಕೆಗಳು ನಿರಂತರವಾಗಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ಕೊಂಡು ಹೋಗ್ತೀನಿ. ಸರ್, ಹಿಂದೂ ಮುಖಂಡರಿಗೆ ನಿರಂತರವಾಗಿ ಈ ರೀತಿಯಾದಂಥ ಬೆದರಿಕೆ ಬರ್ತಾ ಇರುವಂಥದ್ದು, ಪೋಸ್ಟ್ಗಳು ವೈರಲ್ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಒಂದು ಕಡೆ ಉಗ್ರವಾದಿ ಮಾನಸಿಕತೆ ಇರುವಂಥ ಎಲ್ಲ ವ್ಯಕ್ತಿಗಳು ತಮ್ಮ ಬೇರೆ ಬೇರೆ ಫೇಸ್ಬುಕ್ ಅಕೌಂಟ್ಗಳಿರ್ಬೋದು, ಟ್ವಿಟರ್ ಅಕೌಂಟ್ಗಳಿರ್ಬೋದು, ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಭಾಳ ಘಂಟಾಘೋಷವಾಗಿ ಮುಂದಿನ ಟಾರ್ಗೆಟ್ ಯಾರು, ಮುಂದೆ ಯಾರನ್ನು ನಾವು ಕೊಲ್ತೇವೆ ಅಂತೇಳುವಂಥ ಒಂದು ವಿಚಾರವನ್ನು ಅವರು ಹಾಕ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿ ನಾನು ಗೃಹ ಇಲಾಖೆ ಮತ್ತು ಎಲ್ಲ ಮುಖ್ಯಮಂತ್ರಿಗಳಲ್ಲಿ ನಾನು ಎಲ್ಲ ಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ 1 ತಿಂಗಳ ಮುಂಚಿತವಾಗಿ ಸುಹಾಸ್ ಶೆಟ್ಟಿಯನ್ನು ಕೊಲ್ತೇವೆ ಅಂತೇಳುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರು. ತದನಂತರ ಸುಹಾಸ್ ಶೆಟ್ಟಿಯ ಕೊಂದ ನಂತರ ಸುಹಾಸ್ ಶೆಟ್ಟಿ ಫಿನಿಶ್ ಅಂತೇಳಿ ಹಾಕಿದರು. ತದನಂತರ ಈಗ ಇನ್ನೊಂದು ಯಾರನ್ನು ಕೊಲ್ತೇವೆ ಅಂತೇಳುವಂಥ ರೀತಿಯಲ್ಲಿ ಅವರು ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ತದನಂತರ ಈಗ ಶರಣ್ ಪಂಪಲನ್ನು ಟಾರ್ಗೆಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಮುಗಿಸಿ ಬಿಡ್ತೇವೆ ಅಂತೇಳುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಶರಣ್ ಪಂಪೆಲ್ ಆದ ನಂತರ ಭರತ್ ಕುಂಬೇಲನ್ನು ಕೂಡ ಎಲ್ಲೋ ಒಂದು ಕಡೆ, ಇವತ್ತು ಶ್ರೀಜಾ ಕಾಸರಗೋಡನ್ನು ಕೂಡ ಮುಗಿಸ್ತೇವೆ ಅಂತೇಳುವಂಥದ್ದನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತು ಉಲ್ಲೇಖ ಮಾಡ್ತಾ ಇದ್ದಾರೆ. ನಾನು ಸುಹಾಸ್ ಶೆಟ್ಟಿಯನ್ನು ಕೊಲ್ತೇನೆ ಅಂತೇಳುವಂಥದ್ದನ್ನು ಹಾಕಿದ ನಂತರ ಗೃಹ ಇಲಾಖೆ ಯಾವುದೇ ಒಂದು ತನಿಖೆಯನ್ನು, ಯಾವುದೇ ರೀತಿಯ ಕ್ರಮವನ್ನು ವಹಿಸಿಕೊಳ್ಳದ ಕಾರಣ ಸುಹಾಸ್ ಶೆಟ್ಟಿಯನ್ನು ಕಳುಹಿಸುವಂಥ ಪರಿಸ್ಥಿತಿ ಬಂತು. ಇವತ್ತು ಇಡೀ ಜಿಲ್ಲೆಯ ಎಲ್ಲ ವ್ಯವಸ್ಥೆಗಳು ಒಂದು ರೀತಿಯ ಅಸ್ತವ್ಯಸ್ತವಾಗುವಂತಾಯಿತು. ತದನಂತರದ ಈ ಪೋಸ್ಟ್ಗಳು ಹಾಕಿದಂಥ ವ್ಯಕ್ತಿಗಳಿಗೆ ಪೊಲೀಸು ಯಾವ ರೀತಿ ಕ್ರಮ ವಹಿಸಿಕೊಳ್ತದೆ? ಅವರನ್ನು ಬಂಧನ ಮಾಡುತ್ತಾ? ಅವರ ಮೇಲೆ ಯಾವ ಕೇಸು ದಾಖಲೆ ಮಾಡುತ್ತೆ? ಅಥವಾ ಅವರನ್ನು ಯಾವ ಜೈಲಲ್ಲಿ ಹೋಗಿ ಸೇರಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ? ಇದಕ್ಕೆ ಸರ್ಕಾರ ಉತ್ತರಿಸಬೇಕು. ನಿಮ್ಮ ಅಜಾಗ್ರತೆ, ನೀವು ಯಾವುದೇ ರೀತಿಯ ಚಟುವಟಿಕೆಯನ್ನು ಮಾಡದೆ, ನೀವು ಯಾವುದೇ ರೀತಿಯಲ್ಲಿ ಕ್ರಮವನ್ನು ವಹಿಸಿಕೊಳ್ಳದ ಕಾರಣ ಇವತ್ತು ಹಿಂದೂ ಸಮಾಜದ ಎಲ್ಲ ನಾಯಕರುಗಳಿಗೆ ಒಂದು ರೀತಿಯ ತೊಂದರೆಯನ್ನು ಬರುವಂಥ ರೀತಿಯ ವಾತಾವರಣಗಳು ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ ಯಾರು ಕಾರಣ ಅಂತ ಕೇಳಿದರೆ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರವೇ ಕಾರಣ ಅಂಥೇಳಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಸಿದ್ದರಾಮಯ್ಯ ಸರ್ಕಾರ ಈ ರೀತಿಯ ವಿಷಯಗಳು ಬಂದಾಗ ಒಂದು ಸ್ಪಷ್ಟವಾಗಿ 2 ಜನರ ಮೇಲೆ ಕಠಿಣ ಕ್ರಮವನ್ನು ವಹಿಸಿಕೊಂಡ್ರೆ ಇದೆಲ್ಲವೂ ನಿಂತು ಹೋಗ್ತದೆ. ಇಲ್ಲ ಅಂತ ಹೇಳಿದರೆ ನಿರಂತರವಾಗಿ ಈ ರೀತಿಯ ಚಟುವಟಿಕೆಗಳು ಆಗ್ತಾ ಇರ್ತದೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ನಾನು ಶಾಸಕನಾಗಿ ಖಂಡಿಸ್ತೇನೆ. ಇಡೀ ಹಿಂದೂ ಸಮಾಜ ಖಂಡಿಸ್ತದೆ. ನೀವು ಎಲ್ಲೋ ಒಂದು ಕಡೆ ಕಠಿಣವಾದಂಥ ಕ್ರಮ ವಹಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದಿನ ಆಗುವಂಥ ಅವಘಡಗಳು ಯಾವುದಾದ್ರೂ ಕೂಡ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ, ಆಡಳಿತ, ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತಾನೆ. ಕೊನೆಯದಾಗಿ ನಾನು ಇಷ್ಟು ಮಾತನ್ನು ಹೇಳ್ತೇನೆ. ಗೃಹ ಮಂತ್ರಿಗಳು ಮಂಗಳೂರಿಗೆ ಬಂದಾಗ ಟೇಬಲ್ ತಟ್ಟಿ ಗೃಹ ಮಂತ್ರಿಗಳಿಗೆ ಒಂದು ಥ್ರೆಟ್ ಕೊಡುವ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು, ಗೃಹ ಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಒಂದು ಥ್ರೆಟ್ ಕೊಟ್ಟ ರೀತಿಯಲ್ಲಿ ಅವರು ಮಾಡ್ತಾರೆ ಅಂಥೇಳಿ. ಆದರೆ ಎಷ್ಟರ ಮಟ್ಟಿಗೆ ಅವರು ಬೆಳೆದು ನಿಂತಿದ್ದಾರೆ, ಅದರಲ್ಲಿ ಭಾಳ ದುಃಖ ಆಗುವಂಥದ್ದು. ಕೇವಲ ಓಟಿಗಾಗಿ, ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಈ ರೀತಿಯ ಚಟುವಟಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದರೆ ಇದು ಭಾಳ ದುಃಖ ಆಗುತ್ತೆ, ಭಾಳ ನೋವಾಗುತ್ತೆ. ಇಂಥ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇದ್ದರೆ ಇಡೀ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಾಶ ಮಾಡುವಂಥ ಪ್ರಕ್ರಿಯೆಯಲ್ಲಿ ಮುಸಲ್ಮಾನರಿಗೊಂದಿಗೆ ಸೇರಿಕೊಂಡು ಈ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಸ್ ಹಾಕುವುದು ಬಿಡುವುದು ಮುಂದಿನ ಹಂತಕ್ಕೆ ಅಂತ ಹೋಗುವುದಿಲ್ಲ, ಈ ರೀತಿಯಾಗಿ ಲಘುವಾಗಿ ಪರಿಗಣಿಸುವುದೇ ಇದಕ್ಕೆಲ್ಲ ಕಾರಣ ಆಗುತ್ತಾ ಇದೆಯಾ ಅಂತ? 100% ಲಘುವಾಗಿ ಪರಿಗಣಿಸುವಂಥದ್ದು, ಯಾವುದೇ ರೀತಿಯ ಕ್ರಮವನ್ನು ವಹಿಸಿಕೊಳ್ಳದೇ ಇರುವುದು,
ಈ ರೀತಿಯ ಫೇಸ್ಬುಕ್ಕಲ್ಲಿ ಅಥವಾ ಟ್ವಿಟರಲ್ಲಿ ಅಥವಾ ಇನ್ನಿತರ ಸಾಮಾಜಿಕ ತಾಣಗಳಲ್ಲಿ ಬೆದರಿಕೆ ಬಂದಾಗ ಅವರನ್ನು ಯಾರು ಅಂತೇಳಿ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅವರನ್ನು ಕರೆದು ಅವರ ಮೇಲೆ ಯಾವುದಾದ್ರೂ ಕೇಸು ದಾಖಲಿಸುವಂಥದ್ದು ಇನ್ನಿತರ ಯಾವುದೇ ಕ್ರಮವನ್ನು ವಹಿಸ್ಕೊಳ್ಳೋದು ಇದು ಯಾವುದನ್ನೂ ಮಾಡ್ತಾ ಇಲ್ಲ. ಇದನ್ನು ಯಾವುದೇ ಮಾಡದಿದ್ದರೆ ಅವರಿಗೆ ಇನ್ನಷ್ಟು ಧೈರ್ಯ ಬರುತ್ತೆ. ಅದರ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರನೇ ಅವರಿಗೊಂದು ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಅದರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕೇಸುಗಳು SDPI ಅಥವಾ ಈ ರೀತಿಯ PFI ಈ ರೀತಿಯ ಎಲ್ಲ ಮುಸಲ್ಮಾನರ ಮೇಲೆ ಇರುವಂಥ ಕೇಸುಗಳು ತೆಗೆದ ನಂತರ ಅವರಿಗೆ ಇನ್ನಷ್ಟು ಸಾಮರ್ಥ್ಯ ಬಂದಾಗಿದೆ. ನಾನು ಇವತ್ತು ಕೇಳ್ತೇನೆ, ಕರ್ನಾಟಕ ಸರ್ಕಾರ ಫಾಜಿಲ್ ಹತ್ಯೆ ಆದ ನಂತರ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಫಾಜಿಲ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಕೊಟ್ಟರು. ಆ 25 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿಯನ್ನು ತೆಗೆದು ಸುಹಾಸ್ ಶೆಟ್ಟಿಯ ಹತ್ಯೆಗೆ ಅದನ್ನು ಉಪಯೋಗಿಸಿಕೊಂಡ್ರು. ಹಾಗಿರುವಾಗ ಸುಹಾಸ್ ಶೆಟ್ಟಿಯ ಕೊಲೆಯ ಹಣ ಎಲ್ಲಿಂದ ಬಂತು ಅಂದರೆ ಸರ್ಕಾರದಿಂದಲೇ ಬಂತಾದಾಗಾಯಿತು. ಆದರೆ ಇದು ಒಟ್ಟು ಮಾನಸಿಕತೆ. ಅದರ ಮಧ್ಯದಲ್ಲಿ UT ಖಾದರ್ ಅವರು ಹೇಳ್ತಾರೆ ಫಾಜಿಲ್ ಕುಟುಂಬಸ್ಥರ ಕೈವಾಡ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯ ಒಂದು ಯಾವುದೇ ಉನ್ನತ ಹುದ್ದೆಗಳಲ್ಲಿರಲಿ, ಯಾವುದೇ ಅಧಿಕಾರಿ ಇರಲಿ, ಯಾವುದೇ ವ್ಯವಸ್ಥೆಗಳಲ್ಲಿರಲಿ, ಅವನು ಮುಸಲ್ಮಾನ ಅಂತೇಳಿ ಆದ ಕಾರಣ ಅವನು ಮುಸಲ್ಮಾನರ ಯಾವುದೇ ಒಂದು ವ್ಯಕ್ತಿಗಳಿಗೆ ಅವನು ರಕ್ಷಿಸುವಂಥ ಕೆಲಸ ಕಾರ್ಯಗಳು ಮಾಡುವಂಥದ್ದನ್ನು ಈ ಒಂದು ಸರ್ಕಾರದಲ್ಲಿ ಈ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂತಹ ಪೋಸ್ಟರ್ಗಳನ್ನೇ ಹತೋಟಿಗೆ ತರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಗೃಹ ಸಚಿವರು ಹೇಳಿದಾಗೆ ಏನು ಮುಂದಿನ ದಿನಗಳಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡ್ತಾರೆ, ಅದು ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ನೋಡಿ. ಈ ರೀತಿಯ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣಗಳು ಬಂದಾಗಲೇ ನಿಮಗೆ ಅದನ್ನು ಕಡಿವಾಣ ಹಾಕಲಿಕ್ಕಾಗಲ್ಲ. ಅದನ್ನು ನಿಲ್ಲಿಸುವಂಥ ಸಾಮರ್ಥ್ಯ ಈ ಸರ್ಕಾರಕ್ಕಿಲ್ಲ, ಈ ಗೃಹ ಸಚಿವರಿಗಿಲ್ಲ, ಪೊಲೀಸ್ ಇಲಾಖೆಗಿಲ್ಲ, ಸಿದ್ದರಾಮಯ್ಯರಿಗಿಲ್ಲ. ಮತ್ತು ಆ್ಯಂಟಿ ಕಮ್ಯುನಲ್ ಏನು ಫೋರ್ಸ್ ಮಾಡ್ತಾರೆ ಅದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಕೇವಲ ಕಾಂಗ್ರೆಸ್ ಆಡಳಿತದಲ್ಲಿ ಆ್ಯಂಟಿ ಹಿಂದೂ ಫೋರ್ಸ್ ಆಗಿ ಹಿಂದೂಗಳ ಎಲ್ಲಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದಲ್ಲಿ ಅಥವಾ ಸಿದ್ದರಾಮಯ್ಯವರಿಗೆಲ್ಲೋ ಒಂದು ಕಡೆ ಫೇಸ್ಬುಕ್ಕಲ್ಲಿ ಸಿದ್ದರಾಮಯ್ಯವರು ಮಾಡಿದಂಥದ್ದನ್ನು ಫೇಸ್ಬುಕ್ಕಲ್ಲಿ ಹಾಕಿದಾಗ ಅವರ ಬಂಧನ ಮಾಡಲಿಕ್ಕೆ ಇರುವ ತಾಕತ್ತಿರುವಂಥ ಈ ಹಿಂದೂ ಫೋರ್ಸನ್ನು ಆ್ಯಂಟಿ ಹಿಂದೂ ಫೋರ್ಸ್ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಫೋರ್ಸನ್ನು ಅವರು ಮಾಡಿದ್ದಾರೆ ಅಂತೇಳಿ ನಾನು ಅನ್ಸ್ಕೊಳ್ತೀನಿ. ಇದು ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೇಸ್ ಹಾಕುವುದು ಬಿಡುವುದು ಮುಂದಿನ ಹಂತಕ್ಕೆ ಅಂತ ಹೋಗುವುದಿಲ್ಲ, ಈ ರೀತಿಯಾಗಿ ಲಘುವಾಗಿ ಪರಿಗಣಿಸುವುದೇ ಇದಕ್ಕೆಲ್ಲ ಕಾರಣ ಆಗುತ್ತಾ ಇದೆಯಾ ಅಂತ. 100ಕ್ಕೆ 100 ಲಘುವಾಗಿ ಪರಿಗಣಿಸುವಂಥದ್ದು, ಯಾವುದೇ ರೀತಿಯ ಕ್ರಮವನ್ನು ವಹಿಸ್ಕೊಳ್ಳದೇ ಇರುವುದು, ಈ ರೀತಿಯ ಫೇಸ್ಬುಕ್ಕಲ್ಲಿ ಅಥವಾ ಟ್ವಿಟರಲ್ಲಿ ಅಥವಾ ಇನ್ನಿತರ ಸಾಮಾಜಿಕ ತಾಣಗಳಲ್ಲಿ ಬೆದರಿಕೆ ಬಂದಾಗ ಅವರನ್ನು ಯಾರು ಅಂತೇಳಿ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅವರನ್ನು ಕರೆದು ಅವರ ಮೇಲೆ ಯಾವುದಾದ್ರೂ ಕೇಸು ದಾಖಲಿಸುವಂಥದ್ದು ಇನ್ನಿತರ ಯಾವುದೇ ಕ್ರಮವನ್ನು ವಹಿಸ್ಕೊಳ್ಳೋದು ಇದು ಯಾವುದನ್ನೂ ಮಾಡ್ತಾ ಇಲ್ಲ. ಇದನ್ನು ಯಾವುದೇ ಮಾಡದಿದ್ದರೆ ಅವರಿಗೆ ಇನ್ನಷ್ಟು ಧೈರ್ಯ ಬರುತ್ತೆ. ಅದರ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರನೇ ಅವರಿಗೊಂದು ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಅದರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕೇಸುಗಳು SDPI ಅಥವಾ ಈ ರೀತಿಯ PFI ಈ ರೀತಿಯ ಎಲ್ಲ ಮುಸಲ್ಮಾನರ ಮೇಲೆ ಇರುವಂಥ ಕೇಸುಗಳು ತೆಗೆದ ನಂತರ ಅವರಿಗೆ ಇನ್ನಷ್ಟು ಸಾಮರ್ಥ್ಯ ಬಂದಾಗಿದೆ. ನಾನು ಇವತ್ತು ಕೇಳ್ತೇನೆ, ಕರ್ನಾಟಕ ಸರ್ಕಾರ ಫಾಜಿಲ್ ಹತ್ಯೆ ಆದ ನಂತರ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಫಾಜಿಲ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಕೊಟ್ಟರು. ಆ 25 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿಯನ್ನು ತೆಗೆದು ಸುಹಾಸ್ ಶೆಟ್ಟಿಯ ಹತ್ಯೆಗೆ ಅದನ್ನು ಉಪಯೋಗಿಸಿಕೊಂಡ್ರು. ಹಾಗಿರುವಾಗ ಸುಹಾಸ್ ಶೆಟ್ಟಿಯ ಕೊಲೆಯ ಹಣ ಎಲ್ಲಿಂದ ಬಂತು ಅಂದರೆ ಸರ್ಕಾರದಿಂದಲೇ ಬಂತಾದಾಗಾಯಿತು. ಆದರೆ ಇದು ಒಟ್ಟು ಮಾನಸಿಕತೆ. ಅದರ ಮಧ್ಯದಲ್ಲಿ UT ಖಾದರ್ ಅವರು ಹೇಳ್ತಾರೆ ಫಾಜಿಲ್ ಕುಟುಂಬಸ್ಥರ ಕೈವಾಡ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯ ಒಂದು ಯಾವುದೇ ಉನ್ನತ ಹುದ್ದೆಗಳಲ್ಲಿರಲಿ, ಯಾವುದೇ ಅಧಿಕಾರಿ ಇರಲಿ, ಯಾವುದೇ ವ್ಯವಸ್ಥೆಗಳಲ್ಲಿರಲಿ, ಅವನು ಮುಸಲ್ಮಾನ ಅಂತೇಳಿ ಆದ ಕಾರಣ ಅವನು ಮುಸಲ್ಮಾನರ ಯಾವುದೇ ಒಂದು ವ್ಯಕ್ತಿಗಳಿಗೆ ಅವನು ರಕ್ಷಿಸುವಂಥ ಕೆಲಸ ಕಾರ್ಯಗಳು ಮಾಡುವಂಥದ್ದನ್ನು ಈ ಒಂದು ಸರ್ಕಾರದಲ್ಲಿ ಈ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಪೋಸ್ಟರ್ಗಳನ್ನೇ ಹತೋಟಿಗೆ ತರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಗೃಹ ಸಚಿವರು ಹೇಳಿದಾಗೆ ಏನು ಮುಂದಿನ ದಿನಗಳಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡ್ತಾರೆ, ಅದು ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ನೋಡಿ. ಈ ರೀತಿಯ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣಗಳು ಬಂದಾಗಲೇ ನಿಮಗೆ ಅದನ್ನು ಕಡಿವಾಣ ಹಾಕಲಿಕ್ಕಾಗಲ್ಲ. ಅದನ್ನು ನಿಲ್ಲಿಸುವಂಥ ಸಾಮರ್ಥ್ಯ ಈ ಸರ್ಕಾರಕ್ಕಿಲ್ಲ, ಈ ಗೃಹ ಸಚಿವರಿಗಿಲ್ಲ, ಪೊಲೀಸ್ ಇಲಾಖೆಗಿಲ್ಲ, ಸಿದ್ದರಾಮಯ್ಯರಿಗಿಲ್ಲ. ಮತ್ತು ಆ್ಯಂಟಿ ಕಮ್ಯುನಲ್ ಏನು ಫೋರ್ಸ್ ಮಾಡ್ತಾರೆ ಅದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಕೇವಲ ಕಾಂಗ್ರೆಸ್ ಆಡಳಿತದಲ್ಲಿ ಆ್ಯಂಟಿ ಹಿಂದೂ ಫೋರ್ಸ್ ಆಗಿ ಹಿಂದೂಗಳ ಎಲ್ಲಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದಲ್ಲಿ ಅಥವಾ ಸಿದ್ದರಾಮಯ್ಯವರಿಗೆಲ್ಲೋ ಒಂದು ಕಡೆ ಫೇಸ್ಬುಕ್ಕಲ್ಲಿ ಸಿದ್ದರಾಮಯ್ಯವರು ಮಾಡಿದಂಥದ್ದನ್ನು ಫೇಸ್ಬುಕ್ಕಲ್ಲಿ ಹಾಕಿದಾಗ ಅವರ ಬಂಧನ ಮಾಡಲಿಕ್ಕೆ ಇರುವ ತಾಕತ್ತಿರುವಂಥ ಈ ಹಿಂದೂ ಫೋರ್ಸನ್ನು ಆ್ಯಂಟಿ ಹಿಂದೂ ಫೋರ್ಸ್ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಫೋರ್ಸನ್ನು ಅವರು ಮಾಡಿದ್ದಾರೆ ಅಂತೇಳಿ ನಾನು ಅನ್ಸ್ಕೊಳ್ತೀನಿ. ಇದು ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.